ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಒಂದು ಪ್ರಾಮುಖ್ಯವಾದ ವಿಷಯ ಧ್ಯಾನಿಸಲಿದ್ದೇವೆ. ಕ್ರಿಸ್ತನಲ್ಲಿಯ ಸಮಾನತೆ. ಹಿಂದಿನ ಕಾಲದಲ್ಲಿ ಯಹೂದ್ಯರು, ಗ್ರೀಕರು, ಸಮಾರ್ಯದವರು, ಅನ್ಯ ಜನರು ಎಂಬ ತುಂಬ ಭೇದಗಳಿದ್ದವು. ಹೆಣ್ಣು ಗಂಡು ಎಂಬ ವ್ಯತ್ಯಾಸ, ಅಸಮಾನತೆ ಇತ್ತು. ದೇವರ ವಾಕ್ಯ ಎಲ್ಲೆಡೆಯಲ್ಲಿಯೂ ಪ್ರಸರಿಸಿದಾಗ ಬದಲಾವಣೆಯನ್ನ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಶ್ರೀ ಪೌಲನು ಗಲಾತ್ಯದಲ್ಲಿರುವ ಭಕ್ತರಿಗೆ ಬರೆದ ಪತ್ರದಲ್ಲಿ ಹೇಳುವ ವಿಷಯವೇನೆಂದರೆ, ಯೇಸುಕ್ರಿಸ್ತನನ್ನು ನಂಬುವ ಎಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಸಿಕ್ಕಿತು. 3ನೇ ಅಧ್ಯಾಯ ಗಲಾತ್ಯ 27ನೇ ವಚನದಲ್ಲಿ, ಹಾಗೂ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಪೌಲನು ಹೇಳಿದಂತೆ, ಇನ್ನು ಮೇಲೆ ನಾನಲ್ಲ ಜೀವಿಸುವುದು, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದ್ರೆ ಪ್ರಿಯರೇ, ನಮ್ಮ ಐಡೆಂಟಿಟಿ, ನಮ್ಮ ಗುರುತು, ನಮ್ಮ ಧರ್ಮದಿಂದಾಗಲಿ ಅಥವಾ ಯಾವ ಕುಟುಂಬದಿಂದಾಗಲಿ, ವಿದ್ಯಾದಿಂದಾಗಲಿ, ಬಡತನದ ಸಿರಿತನದಿಂದಾಗಲಿ, ಯಜಮಾನ ಆಗಿರ್ಬೋದು, ಆಳಾಗಿ ಕೆಲಸ ಮಾಡ್ತಾ ಇರ್ಬೋದು, ಯಾವುದರಲ್ಲಿಯೂ ಕ್ರಿಸ್ತನಲ್ಲಿ ಯಾವ ವ್ಯತ್ಯಾಸವಿಲ್ಲ. ನಾವು ದೇವರ ಮಕ್ಕಳು. ಒಂದು ಹೊಸ ಐಡೆಂಟಿಟಿ, ನಮ್ಮ ಹೊಸ ಒಂದು ವ್ಯಕ್ತಿತ್ವ. ಇದರಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಹೇಳ್ತಾನೆ, ನಾನು ಪರಲೋಕದ ಸಂಸ್ಥಾನದವರು ಎಂಬುದಾಗಿ ಹೇಳ್ತಾರೆ. ಪರಲೋಕ ಸಂಸ್ಥಾನ ಅಂದ್ರೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ಭಾರತೀಯರಾಗಿದ್ದೇವೆ. ಅಮೆರಿಕದಲ್ಲಿ ಹುಟ್ಟಿದವರು ಅಮೆರಿಕನ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ನಾವು ಯೇಸು ಕ್ರಿಸ್ತನನ್ನು ನಂಬುವಾಗ ನಮ್ಮ ಗುರುತು, ನಮ್ಮ ಐಡೆಂಟಿಟಿ, ನಾವು ಪರಲೋಕ ಸಂಸ್ಥಾನದವರಾಗಿರುತ್ತೇವೆ. ಹಾಗಾದರೆ ಪ್ರಿಯರೇ, ಎಂತಹ ಒಂದು ಅದ್ಭುತ ಮತ್ತು ಆಶೀರ್ವಾದ ನಾವು ಹೊಂದಿದ್ದೇವೆ. ನಾವು ಪರಲೋಕ ಸಂಸ್ಥಾನದವರಾದ್ಮೇಲೆ ಈ ಲೋಕದಲ್ಲಿ ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ? ಕೆಲವೊಮ್ಮೆ ಅನೇಕರು ತಿಳಿದುಕೊಳ್ಳುವಂತ ವಿಷಯ ಏನಂದ್ರೆ, ನಾವು ಹಿಂದೆ ಒಂದು ವೇಳೆ ನಾನು ಬೇರೆ ಧರ್ಮದಿಂದ, ಹೆಚ್ಚಿನ ಧರ್ಮ ಅಥವಾ ಔಟ್ಕಾಸ್ಟ್ ಅಥವಾ ಕೀಳು ಧರ್ಮದಿಂದ ನಾನು ಯೇಸು ಸ್ವಾಮಿನ ಒಂದು ವೇಳೆ ಸ್ವೀಕರಿಸಿದೆ. ಆದರೆ ನಮ್ಮ ಮನೆಯಲ್ಲಿ ಮದುವೆ ಆಗ್ಬೇಕಾದ್ರೆ, ಕೆಲವೊಂದು ಕುಟುಂಬಗಳಲ್ಲಿ ಮದುವೆ ಆಗುವಾಗ ನಾವು ಹುಡುಕುವಂಥದ್ದು ಏನು? ನಮ್ಮ ಧರ್ಮದಲ್ಲಿಯೇ ಕನ್ವರ್ಟ್ ಆಗಿರುವಂತ ವ್ಯಕ್ತಿಯನ್ನ ನಾವು ಮದುವೆ ಮಾಡ್ಕೊಳ್ತೇವೆ. ಅದು ದೇವರ ವಾಕ್ಯದ ಪ್ರಕಾರ ಸರಿಯಾ? ನನ್ನ ಒಂದು ಐಡೆಂಟಿಟಿ ಯೇಸು ಕ್ರಿಸ್ತನಲ್ಲಿರುವಾಗ, ಇಲ್ಲಿ ಪೌಲನು ಹೇಳಿದಂತೆ ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೇವೆ. ಯಹೂದ್ಯರು ಗ್ರೀಕರು ಎಂಬ, ಆಳು ಒಡೆಯ, ಗಂಡು ಹೆಣ್ಣು ಎಂಬ ಭೇದವಿಲ್ಲ ಎನ್ನುವಾಗ ನಾವು ಕ್ರಿಸ್ತನಲ್ಲಿ ಸಮಾನರು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಇಂದಿನ ವಾಕ್ಯದಲ್ಲಿ ನಾವು ಕಲಿತಿರುವಂತಹ ವಿಷಯ ಕ್ರಿಸ್ತನಲ್ಲಿಯ ಸಮಾನತೆ. ನಾವು ಎಲ್ಲೇ ಈ ಅಸಮಾನತೆಯ ಅಭ್ಯಾಸ ಇದೆಯೋ ಅದನ್ನ ನಾವು ತೆಗೆದುಹಾಕಿ ಯೇಸು ಕ್ರಿಸ್ತನಲ್ಲಿ ನಾವು ಹೊಸ ಜೀವನವನ್ನ ನಾವು ಆರಂಭಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕ ತಂದೆ, ಈಗಲೂ ಕೂಡ ಅನೇಕ ಸಭೆಗಳಲ್ಲಿ, ಅನೇಕ ಕುಟುಂಬಗಳಲ್ಲಿ ನಾವು ಈ ಧರ್ಮಕ್ಕೋಸ್ಕರ ನಾವು ವ್ಯತ್ಯಾಸವನ್ನ ನಾವು ನೋಡುವವರಾಗಿದ್ದೇವೆ. ಭಾಷೆಯಿಂದ ನಾವು ವ್ಯತ್ಯಾಸವನ್ನ ಕಾಣುತ್ತೇವೆ. ಅಪ್ಪ, ನಾವು ನಿಜವಾಗಿಯೂ ತಪ್ಪು ಮಾಡುತ್ತಿದ್ದೇವೆ. ಈ ವಾಕ್ಯದ ಎಚ್ಚರಿಕೆಯಿಂದ ನಾವು ಒಳ್ಳೆಯದನ್ನ ನಾವು ಕಲಿತು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ನಮಗೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎಂಬುವಂತ ವಿಷಯವನ್ನ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನ ಅಭ್ಯಾಸ ಮಾಡುವುದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.